ಮಾಡ್ತಿದ್ಯಾ? ಮಿಲ್ಕಿಗೆ ಅನ್ನಕ್ಕಿಟ್ಟೆ. ನಮ್ದು ಅನ್ನಕ್ಕಿಟ್ಟಿದ್ದೀನಿ. ಆಮೇಲೆ ಹೆಸರು ಕಾಳು ಮೊಳಕೆ ಬಂದಿದೆ. ಸೊ ಅದ್ರದ್ದು ಡಿಫ್ರೆಂಟ್ ಆಗಿರೋ ಸಾಂಬಾರು ಮಾಡೋಣ ಅಂತ. ಓಕೆ, ಏನು ಬೇಕಮ್ಮ? ಹೆಸರು ಕಾಳು ಮೊಳಕೆ ಬಂದಿದೆ. ಇದೊಂದು ಮಡಕೆ ಕಾಳು, ಅದು ಒಂದು ಮಿಕ್ಸ್ ಆಗಿಬಿಟ್ಟಿದೆ. ಸೊ ಹೆಸರು ಕಾಳು ನೀರು ಕುದಿಯೋಕೆ ಇಟ್ಕೊಂಡಿದ್ದೀನಿ. ಅದನ್ನು ಕುದ್ದ ತಕ್ಷಣ ಅದಕ್ಕೆ ಹಾಕ್ಕೋತೀನಿ. ಮಸಾಲೆಗೆ ಏನೇನು ಬೇಕಂದರೆ ಈರುಳ್ಳಿ, ಹಸಿಮೆಣಸು, ಒಂದು ಟೊಮೆಟೊ, ಒಗ್ಗರಣೆ, ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು, ಜೀರಿಗೆ ಹಾಗೆ ಒಂದು ಸ್ವಲ್ಪ ತೆಂಗಿನಕಾಯಿ. ಆಯಿತಾ? ಇದ್ರ ಜೊತೆಗೆ ನಾನು ಬರೀ ಇವತ್ತು ಹೆಸರು ಕಾಳು ಕಡಿಮೆ ಇದೆ, ಅದಕ್ಕೆ ನಾನು ಏನು ಹಾಕೋತಾ ಇದ್ದೀನಿ ಅಂದರೆ ಒಂದು ಅರ್ಧ ಹೀರೆಕಾಯಿನೂ ಹಾಕೋತಾ ಇದ್ದೀನಿ. ಹೇಳು. ಈಗ ಅದು ಹೆಸರು ಕಾಳು ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಒಂದು ಮಸಾಲೆ ಹುರ್ಕೋಬೇಕು. ಮಸಾಲೆ ಹುರ್ಕೊಳ್ಳೋಕ್ಕೆ ಒಂಚೂರು ಎಣ್ಣೆ, ಹಾಗೆ ಅದಕ್ಕೇನು ಹಾಕ್ಕೋಬೇಕಂದ್ರೆ ಹಸಿಮೆಣಸಿನ್ಕಾಯಿ, ಹಸಿಮೆಣಸು, ಅದ್ರ ಜೊತೆಗೆ ಒಂದು ಹೆಚ್ಕೊಂಡಿರೋಂಥ ಈರುಳ್ಳಿ, ಹಾಗೆ ಒಂಚೂರು ಕರಿಬೇವು. ಇದಿಷ್ಟನ್ನು ನಾವೀಗ ಚೆನ್ನಾಗಿ ಎಣ್ಣೆಯಲ್ಲಿ ತಾಳಿಸ್ಕೋಬೇಕು. ಸ್ವಲ್ಪ ಆಗಬೇಕು. ಅಯ್ಯೋ ಮೈ ಮೇಲೆಲ್ಲ ಆಗ್ತಾ ಇದೆ ಫ್ರೆಂಡ್ಸ್. ಅದು ಹಸಿಮೆಣಸು ತೊಳೆದಿಟ್ಟಿದ್ದೆ ಅಲ್ವಾ, ಸೊ ನೀರಿನ ಅಂಶ. ಸೊ ಇದೊಂಚೂರು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಚೂರು ಹುರ್ಕೊಂಡ್ರೆ ನೋಡಿ, ಅಲ್ಲಿ ಕುದಿ ಹತ್ತುತ್ತಾ ಇದೆ. ಸೊ ಆವಾಗ ಸ್ವಲ್ಪ ಅಂದರೆ ಅದಕ್ಕೆ ಹಿಡಿಯೋಷ್ಟು ಉಪ್ಪು ಜಾಸ್ತಿನೇ ಹಾಕ್ಕೋತೀನಿ ನಾನು. ಅದಕ್ಕೆ ಕುದಿ ಹತ್ತುವಾಗ ಒಂದೇ ಒಂದು ಟೊಮೆಟೊ ಹಾಗೆ ಒಂದು ಅರ್ಧ ಹೀರೆಕಾಯಿ ತೊಗೊಂಡಿದ್ದಲ್ವ, ಅದನ್ನು ಹೆಚ್ಚಿಬಿಟ್ಟು ಈಗ 4 to 5 ವಿಷಲ್ ತೊಗೋತೀನಿ. ಅಂದರೆ ಅದು ಮೆತ್ತಿಗೆ ಚೆನ್ನಾಗಿ ಬೇಯಬೇಕು. ಈ ಹೀರೆಕಾಯಿ ಹಾಕೋ ಬದಲು ಸೊಪ್ಪು ಹಾಕಿದ್ರೂ ಚೆನ್ನಾಗಾಗುತ್ತೆ. ಟೊಮೆಟೊ ಆಪ್ಷನಲ್ಲು, ಬೇಕೇ ಬೇಕಂತ ಏನಿಲ್ಲ. ಇದಕ್ಕೆ ಈರುಳ್ಳಿ ನಾನೇನು ಹಾಕ್ತಾಯಿಲ್ಲ, ಹುರಿಯೋಕೆ ಹಾಕಿದ್ದೀನಿ. ಸೊ ಟೊಮೆಟೊ ಇತ್ತು, ಹಾಗಾಗಿ ಹಾಕಿದ್ದೀನಿ. ಈಗ ಇದು ಚೆನ್ನಾಗಿ ಮೆತ್ತಿಗೆ ಬೇಯಬೇಕಂದ್ರೆ ಒಂದು 4 ರಿಂದ 5 ವಿಷಲ್ ತೊಗೋತೀನಿ. ಅದು ವಿಷಲ್ ಕೂಗಿ ತಣ್ಣಗಾಗೋದ್ರೊಳಗೆ ಇಲ್ಲಿ ತೆಂಗಿನಕಾಯಿ ತೊಗೊಂಡಿದ್ನಲ್ಲ ಅದು, ಅಯ್ಯೋ ದೇಟೆ ಭಾಳ ಟೆನ್ಷನ್ ಕೊಡುತ್ತೆ. ಅದಕ್ಕೆ ಹುಣಸೆ ಹಣ್ಣು, ಹಾಗೆ ಹಸಿ ಜೀರಿಗೆ ಮತ್ತು ಹಸಿ ಕೊತ್ತಂಬರಿ ಸೊಪ್ಪು. ಓಕೆನಾ? ಈಗೇನು ಹುರಿದಿಟ್ಟಿದ್ವಲ್ಲ ಆ ಮಸಾಲೆನ ಹಾಕ್ಕೋಬೇಕು. ಇದಕ್ಕೆ ಜಾಸ್ತಿ ಮಸಾಲೆಗಳಿಲ್ಲ, ಬೆಳ್ಳುಳ್ಳಿ ಅದು ಇದು ಏನೂ ನಾನು ಹಾಕಿಲ್ಲ. ಈ ಥರ ಮಾಡಿದ್ರೆ ಚೆನ್ನಾಗಾಗುತ್ತೆ. ಒಂದ್ಸರಿ ನೀವು ಟ್ರೈ ಮಾಡಿ. ಈಸಿ, ತುಂಬ ಈಸಿ ಇದೆ, ಬೇಗ ಆಗುತ್ತೆ. ಈಗ ಇದನ್ನು ನುಣ್ಣಗೆ ನಾನು ರುಬ್ಕೊಂಡು ತೋರಿಸ್ತೀನಿ. ನೋಡಿ, ಅರ್ಧಂಬರ್ಧ ಆಗಿದೆ. ಸೊ ಅದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ನೈಸ್ ಆಗೋ ಥರ ರುಬ್ಕೋತೀನಿ. ನೋಡಿ, ಇಲ್ಲಿ ಚಟ್ನಿ ಥರ ಆಗಿದೆ ಆ್ಯಕ್ಚುಲಿ. ಈ ಮಸಾಲೆನ ಅದು ಕೂಗಿ ತಣ್ಣಗಾದ್ಮೇಲೆ ಅದಕ್ಕೆ ಹಾಕಿ ಚೆನ್ನಾಗಿ ಕುದಿಸಿ ನೋಡೋಣ ಹೆಂಗೆ ಬಂದಿದೆ ಅಂತ. ಓಕೆ, ನೋಡಿ ಅದು ಮ್ಯಾಶ್ ಎಲ್ಲ ಮಾಡ್ಕೊಂಡಾಯಿತು. ಸೊ ಈಗ ರುಬ್ಬಿರೋ ಮಸಾಲೆನ ಅದಕ್ಕೆ ಹಾಕ್ಕೊಂಡು ಕುದಿಸ್ಕೊಂಡು ಒಂಚೂರು ಕರಿಬೇವು ಹಾಕ್ಬಿಟ್ರೆ ಮುಗ್ದೋಯ್ತು. ಕರಿಬೇವನ್ನ ಹಾಕ್ಬಿಡ್ತೀನಿ. ಓಕೆನಾ? ಸುಮ್ಮನೆ ಘಮ್ ಅನ್ನತ್ತೆ. ಒಗ್ಗರಣೆ ಏನು ಹಾಕ್ತಾಯಿಲ್ಲ ನಾನು. ಹಾಕ್ಕೊಳ್ಳೋರು ಒಗ್ಗರಣೆ ಹಾಕ್ಕೋಬೋದು. ಈಗ ಇದೊಂಚೂರು ಚೆನ್ನಾಗಿ ಕುದ್ಬಿಟ್ರೆ ಆಗೋಯ್ತು. ಅನ್ನ ಹಾಕ್ಕೊಳ್ಳೋದು, ಸಾಂಬಾರು ಹಾಕ್ಕೊಳ್ಳೋದು, ಊಟ ಮಾಡೋದಷ್ಟೇ. ವೆಯ್ಟಿಂಗ್. ನೋಡಿ, ಅಮ್ಮ ಮಾಡಿರೋ ಅಂಥ ಸಾಂಬಾರು ಬಿಸಿ ಬಿಸಿಗೆ ಗಮ್ ಅಂತಾರೆ. ಅದ್ರ ಜೊತೆ ಹೊಯ್ಯಪ್ಪಳ. ಸೊ ಈಗ ಇದನ್ನು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ಅಫ್ಕೋರ್ಸ್ ಚೆನ್ನಾಗೇ ಇರುತ್ತೆ. ಬಿಸಿ ಹುಷಾರು. ತುಂಬ ಚೆನ್ನಾಗಿದೆ. ಅಮ್ಮ ರೆಸಿಪಿ ಹೇಳಿದ್ದಾರೆ. ಸೊ ಅದನ್ನು ನೀವು ಕೂಡ ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ. ನಂಗೆ ಬಾಯಲ್ಲೆಲ್ಲ ನೀರು ಬರ್ತಾ ಇದೆ. ಸೊ ಸೂಪರ್ ಆಗಿದೆ ಅಮ್ಮ. ಲವ್ ಯು ಟು. ಈಗ ಊಟ ಮಾಡಬೇಕು. ಬಾಯ್ ಬಾಯ್. ನೀವು ಕೂಡ ಟ್ರೈ ಮಾಡಿ. ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ.